ಮೇಲೆ ವಿಶ್ವಾಸವಿಟ್ಟು ರಾಜ್ಯದ ಜನ ನೀವನ್ನೆಲ್ಲ ನನಗೆ ಆಶೀರ್ವಾದವನ್ನ ನಮಗೆ ಮಾಡಿದ್ದೀರಿ. ನಮ್ಮ ಉದ್ದೇಶ ನಿಮ್ಮ ಋಣ ತೀರಿಸಬೇಕು ಅಂತ. ಋಣ ಭೀಷ್ಮ ಧರ್ಮರಾಯನಿಗೂ ಅಂತ ಹೇಳ್ತಾನೆ. ನಾನು ಸಂಸ್ಕೃತದಲ್ಲಿ ಆ ಶ್ಲೋಕ ಹೇಳ್ತೀನಿ, ಈಗ ಇಲ್ಲಿ ಅವಶ್ಯಕ ಇಲ್ಲ. ಋಣವನ್ನ ತೀರ್ಬೇಕಾದ್ರೆ 4 ರೂಪದಲ್ಲಿ ಇರ್ಬೇಕಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಇನ್ನೊಂದು ಗುರುವಿನ ಋಣ, ಇನ್ನೊಂದು ಸಮಾಜ ಋಣ. ಈ ಋಣವನ್ನ ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ನಮ್ಗೆ ರಾಜಕಾರಣಿಗಳಿಗೆ ದೇವರು ಯಾಪ ಅಂತಂದ್ರೆ ನೀವು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಂಬಿ ನಮ್ಗೊಂದು ಅಧಿಕಾರವನ್ನ ಕೊಟ್ಟಿರ್ತೀರಿ. ನಿಮ್ಗೆ ನಾವು ಸಹಾಯ ಮಾಡಬೇಕು. ನಾನು ಮೊನ್ನೆ KR ಹೇಳಿದೆ, ನಮ್ಮ ಸ್ನೇಹಿತರೆಲ್ಲ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ಅಕ್ಕಿ ಒಂದ್ ಕಡೆ ಇರ್ತದೆ, ಅರ್ಶನ ಒಂದ್ ಕಡೆ ಇರ್ತದೆ. ನಾವು ಕೂಡ ಅನ್ನಭಾಗ್ಯ ಅಕ್ಕಿ, ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ಜನರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಇದೇ ಮನುಷ್ಯ ಮಂತ್ರಾಕ್ಷತೆ ಆಶೀರ್ವಾದ ಮಾಡಲಿಕ್ಕೆ ನಾವು ನಿಮ್ಮ ಮಧ್ಯ ಬಂದು ನಮ್ಮ ಅಧಿಕಾರಿಗಳು ಕರ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಬೇಕಾದಷ್ಟು ಜನ ಎಲ್ಲ ಮಂತ್ರಿಗಳು ಇರ್ಬೋದು, ಬೆಂಗಳೂರು ನಗರದ ಮಂತ್ರಿಗಳೆಲ್ಲ ಕೆಲಸ ಮಾಡಿರ್ಬೋದು, ಅವ್ರದೇ ಆದಂತಹ ರೀತಿಯಲ್ಲಿ ಎಲ್ಲ ಸೇವೆ ಮಾಡಿದ್ದಾರೆ. ನಾನು 35 ವರ್ಷದಿಂದ MLA ಆದಾಗ, ನಾನು ಹೇಳ್ತಾ ಇದ್ದೀನಿ, 35 ವರ್ಷದಿಂದ MLA ಆದಾಗ ನಾನು ಪ್ರಾರಂಭದಿಂದ ಒಂದು 4-5 ಟರ್ಮು ಪ್ರತಿ ವರ್ಷ ಒಂದೊಂದು ಹಳ್ಳಿಗೆಲ್ಲ ಈ ರೀತಿ ಅಧಿಕಾರಿಗಳು ಕರ್ಕೊಂಡು ನಾನು ಹೋಗ್ತಾ ಇದ್ದೆ. ಹೋಗಿ ಎಲ್ಲ ಅವ್ರ ಸಮಸ್ಯೆಗಳನ್ನ ಕೇಳಿ, ಅದು ಏನಿದೆ, ರೋಡು, ನೀರು, ಚರಂಡಿ, ಏನೇ ಕಂಪ್ಲೇಂಟ್, ಪೊಲೀಸ್ ಸ್ಟೇಷನ್ ಎಲ್ಲ ಅಲ್ಲೇ ಮಾತಾಡ್ಬಿಟ್ಟು ಬಂದೆ. ಕೆಲವು ಊರಲ್ಲಿ 100 ಇರೋರು, ಕೆಲವು 200 ಇರೋರು, ಕೆಲವು 10 ಜನ ಇರೋರು. ಇದು ಏನೇ ಯಾರು ಅವ್ರ ಕಷ್ಟ ಏನು ಅಂತ ಹೇಳಿ ಒಂದು ಪಾಂಪ್ಲೆಟ್ ಪ್ರಿಂಟ್ ಅಪ್ ಮಾಡ್ಬಿಟ್ಟು ಹೋಗಿ ಮಾಡ್ಕೊಂಡು ಬರ್ತಾ ಇದೆ. ಆಗ ನನಗೆ ಪ್ರೆಷರ್ ಕಡಿಮೆ ಆಗ್ತಿತ್ತು. ಬಂದಿದ್ರಪ್ಪ, ತಿರ್ಗಾ ಪುಸ್ತಕದಲ್ಲಿ ಬರುವೆ, ಏನಿಲ್ಲ, ಏನ್ ಮಾಡ್ಬೇಕು ಅಂತೇಳಿ ಒಂದು PAಗಳು ಇಟ್ಬಿಟ್ಟು ಮಾಡ್ತಿದ್ದೆ. ಈಗ ಒಂದು 10 ಜನ ಇಟ್ಟಿದ್ದೀನಿ ನಾನು. ಯಾವ ಊರ್ದು ಏನೇನು ಕೆಲಸ ಏನು ಎತ್ತ ಅಂತೇಳಿ ಎಲ್ಲ ಲೆಕ್ಕಾಚಾರ ಹಾಕೊಂಡು. ಅಂದ್ರೂ ನಮ್ಗೆ ಪ್ರೆಷರ್ ಆಗ್ತಾ ಇಲ್ಲ, ಅಷ್ಟು ಜನ ಬರ್ತಾರೆ. ಸೊ ಅದಕ್ಕೆ ಇವತ್ತು ನಾನು ನಮ್ಮ ಶಾಸಕರಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಇದೆಲ್ಲ ಕೆಲವರೆಲ್ಲ ಮಾಡ್ತಾ ಇದ್ದಾರೆ. ನಾನು ಮಾಡುದಿಲ್ಲ ಅಂತ ಹೇಳೋದಿಲ್ಲ. ಕೆಲವು ವಾರ್ಡ್ ಸಭೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಎಲ್ಲ ಪಾಪ ಕೆಲಸ ಅವ್ರವ್ರದ್ದೇ ಶೈಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.